ಇಚ್ಛಾಶಕ್ತಿ ಆಕ್ಟಿವೇಶನ್. ನಿಮ್ಮ ಇಚ್ಛಾಶಕ್ತಿ ನಿಮಗೆ ಎಲ್ಲಿಗೆ ಮುಟ್ಟಿಸ್ಬಹುದು. ನೀವು ನಿಮ್ದು ಇಚ್ಛಾಶಕ್ತಿ ಸಲುವಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ವಿತ್ ಒಬ್ರು ಸಪೋರ್ಟ್. ಯಾಕಂದರೆ ಅದೇ ಲ್ಯಾಕ್ ಮಾಡೋದು ನಾವು. ಥಿಂಕ್ ಮಾಡ್ತೀವಿ ಮತ್ತು ಗಿವ್ ಅಪ್ ಮಾಡ್ತೀವಿ, ಥಿಂಕ್ ಮಾಡ್ತೀವಿ ಮತ್ತು ಗಿವ್ ಅಪ್ ಮಾಡ್ತೀವಿ. ಎವ್ರಿ ಡೇ 9 to 9:30 ಮಲ್ಗೋಕ್ಕಿಂತ ಮೊದಲು ಅರ್ಧ ಗಂಟೆ ಸ್ಟ್ರಾಂಗ್ ನೀವು ವಿಲ್ ಮಾಡ್ಕೊಂಡು ಮಲಗಿದ್ರೆ ಬೆಳಿಗ್ಗೆ ಎದ್ದು ನೀವು ಏನೇನು ಮಾಡಬಹುದು, ಏನೇನು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಆಗಬಹುದು, ಯಾವ ಅಪರ್ಚುನಿಟೀಸ್ ಬರಬಹುದು ಎಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಫಸ್ಟ್ ಜಾಯಿನ್ ಮಾಡಿ. ಬಟ್ ಸೀರಿಯಸ್ ಇದ್ದರೆ ಸುಮ್ಮನೆ ನೋಡೋಣ ಕೇಳೋಣ ಮಾಡೋಣ, ನೋ, ಏನು ಹೆಲ್ಪ್ ಆಗಲ್ಲ. ನಿಮಗೆ ಅನಿಸಿದ್ರೆ ಹಾಗೆ ಸಾಕಾಗಿದೆ ನನಗೆ ಈ ಲೈಫು, ನನಗೆ ಎಷ್ಟೋ ಏನೇನೋ ಮಾಡೋದಿತ್ತು ಬಟ್ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ನನಗೇನೆ ಗೊತ್ತಿಲ್ಲ. ಇಚ್ಛಾ ಅಂತೂ ಇನ್ನೂ ಇದೆ, ಗಿವ್ ಅಪ್ ಮಾಡೋಕ್ಕಿಲ್ಲ, ಬಟ್ ಯಾಕೆ ಆಗ್ತಾ ಇಲ್ಲ? ಯಾರದು ಡಿಸಿಷನ್ ತಗೊಳ್ಳೋದು ಯಾರು ಮತ್ತು ಅದನ್ನು ಕ್ಯಾನ್ಸಲ್ ಮಾಡೋದು ಯಾರು? ಎರಡೂ ನಾವೇ ತಾನೇ. ಯಾಕೆ ಈ ಥರ ಡಬಲ್ ಗೇಮ್ ನಾವೇ ಆಡ್ತೀವಿ? ನಮ್ಮ ಸಲುವಾಗಿನೇ, ನಮ್ಮದೇ ಇಚ್ಛಾ ಸಲುವಾಗಿ. ಸೊ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೀರಿಯಸ್ಲಿ ಜಾಯ್ನ್ ಆಗ್ತಾ ಇದ್ರೆ ಜೊತೆಯಲ್ಲಿ ನಿಮ್ಮ ಫ್ಯಾಮ್ಲಿ, ಫ್ರೆಂಡ್ಸು, ನೇಬರ್ಸು ಯಾರಿಗಾದ್ರೂ ಪರವಾಗಿಲ್ಲ, ಒಬ್ಬರಿಗೆ ಹೆಲ್ಪ್ ನೀವು ಮಾಡಿದರೆ ನೀವು ಅವ್ರನ್ನ ನೋಡಿ ಮೋಸ್ಟ್ಲಿ ನೀವು ಮುಂದೆ ಹೋಗ್ತೀರಾ. ಅಷ್ಟು ಪವರ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಸೀರಿಯಸ್ಲಿ ನೀವು ವರ್ಕ್ ಮಾಡೋಕ್ಕೆ ರೆಡಿ ಆಗಿದ್ರೆ. ಜಾಯಿನ್ ಮಾಡಿ, ಲಿಂಕ್ ಇದೆ ನಂದು, ಇಚ್ಛಾಶಕ್ತಿ ಆಕ್ಟಿವೇಶನ್ ಅಂತ. ಏನದು ಇಚ್ಛಾಶಕ್ತಿ? ಅರ್ಥ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಮಗೆ ಡೀಪ್ ಮೀನಿಂಗೇ ಅರ್ಥ ಮಾಡ್ಕೊಂಡಿಲ್ಲ ನಾನು. ನಂದೇ ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸು. ನಾನೇ ಸ್ಟಕ್ ಆಗಿದ್ದೆ ಎಷ್ಟೋ ದಿವಸ. ಹೇಗೆ ಬಂದೆ, ಹೇಗೆ ವರ್ಕ್ ಮಾಡಿದೆ, ಏನು ಮಾಡ್ತಾ ಇದ್ದೀನಿ, ಎವ್ರಿಥಿಂಗ್ ಶೇರ್ ಮಾಡ್ತೀನಿ. ಜಾಯಿನ್ ಮಾಡಿ. ಎವ್ರಿ ಡೇ 9 to 9:30 ಶೋ ಅಪ್ ಮಾಡಿ. ಯು ವಿಲ್ ಸಿ ದ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್.